ಸಂಜಯ್ ಮನೆ ಒಳಗ್ ಬಂದ ತಕ್ಷಣ ಕಿರಿಚ್ತಾನೆ. ನಿಧಿ, ನಿಧಿ ಎಲ್ಲಿದ್ಯಾ? ಏನಾಯ್ತು? ನಡಿ, ಮದ್ವೆಗೆ ಹೋಗೋದಕ್ಕೆ ರೆಡಿ ಆಗು. ಸುಜಾತ ಮದ್ವೆದು ಕಾರ್ಡ್ ಬಂದಿದೆ. ಸುಜಾತ ನಿಧಿಯ ಒಬ್ಬಳೆ ಮಗಳಾಗಿದ್ಲು ಮತ್ತು ಅವಳು MBA ಓದ್ಕೊಂಡಿದ್ಲು. ಮದ್ವೆಗೆ ಅವರೆಲ್ಲ ಬಂದ್ರು. ಹಾಗೆ ದಿಬ್ಬಣ ಕೂಡ ಹುಡುಗಿಯ ಮನೆ ಹತ್ರ ಬಂತು. ಮನೆಯಲ್ಲಿ ಏನೋ ತೊಂದರೆ ಆಗಿತ್ತು. ಯಾರೋ ಬಂದು ಹೇಳಿದ್ರು ಹುಡುಗಿ ಓಡೋಗಿದ್ದಾಳೆ ಅಂತ. ತುಂಬಾ ಮಾತುಕತೆಯ ನಂತರ ಹುಡುಗ ವಾಪಸ್ ಹೋದ. ಸುಜಾತ ಇದ್ ಏನ್ ಮಾಡಿದ್ಲು? ಸುಜಾತ ಪಾರ್ಲರ್ ಇಂದ ಕ್ಯಾಬ್ ನಲ್ಲಿ ಅವಳ ಫ್ರೆಂಡ್ ಅನುರಾಗ್ ಮನೆಗೆ ಹೊರಟೋದ್ಲು. ಅಪ್ಪ ಅಮ್ಮಂಗೆ ಒಬ್ಳೆ ಮಗಳಾಗಿದ್ಲು, ಹಾಗೆ ಅವ್ರ ಮರ್ಯಾದೆನೂ ಹೊರಟೋಯ್ತು. ಸುಜಾತ ಅನುರಾಗ್ ಮನೆಗೆ ತಲುಪಿದ ತಕ್ಷಣ ಅನುರಾಗ್ನ ಬೇರೆ ಹುಡುಗಿ ಜೊತೆ ನೋಡಿ ಅವಳಿಗೆ ಭೂಕಂಪನೆ ಆದ ಹಾಗ ಆಯ್ತು. ನಾನಂತೂ ಮನೆ ಬಿಟ್ಟು ಬಂದಿದ್ದೀನಿ, ಈಗ ಯಾವ ಮುಖ ಇಟ್ಕೊಂಡು ವಾಪಸ್ ಹೋಗ್ಲಿ? ನನಗೆ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟು ಈಗ ಬೇರೆ ಹುಡುಗಿ ಜೊತೆ ಆಟ ಆಡ್ತಿದ್ಯಾ ನೀನು? ನಾನು ನಮ್ಮ ಮನೆಯವ್ರು ಕೊಟ್ಟಿರೋ ಒಡವೆ ವಸ್ತ್ರನ ತಗೊಂಡು ಇವನ್ನ ಮದ್ವೆ ಆಗ್ಬೇಕು ಅಂತ ಇದ್ದೆ. ಸುಜಾತ ತುಂಬಾ ನೋವಲ್ಲಿ ಮನೆಗೆ ವಾಪಸ್ ಬರ್ತಾಳೆ. ಇಡೀ ಮನೆ ನಿಶಬ್ದವಾಗಿರುತ್ತೆ. ಮನೆ ಬಾಗ್ಲಿಗೆ ಹೋಗಿದ ತಕ್ಷಣ ಅಳೋ ಶಬ್ದ ಕೇಳಿಸುತ್ತೆ. ಹಿಂದಿನ ಬಾಗ್ಲಿಂದ ಹೋಗೋಕೆ ಪ್ರಯತ್ನ ಪಡ್ತಾಳೆ. ಅಲ್ಲಿ ಅಮ್ಮನ ಅಳೋ ಶಬ್ದ ಕೇಳಿಸುತ್ತೆ. ಆಗ ಅವಳಿಗೆ ಇನ್ನೂ ನೋವಾಗುತ್ತೆ. ನಾನ್ ತುಂಬಾ ನತದೃಷ್ಟವಂತೆ. ನನ್ಗನ್ಸುತ್ತೆ ಅಪ್ಪ ಸಾಯೋಕೆ ನಾನೇ ಕಾರಣ ಅಂತ. ನಾನಿಲ್ಲಿಂದ ಈಗ್ಲೇ ಹೊರಟ್ರೆ ಒಳ್ಳೇದು. ಅವಳು ತಕ್ಷಣ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾಳೆ. ಮತ್ತೆ ಟಿಕೆಟ್ ತಗೊಂಡು ಮುಂಬೈಗೆ ಹೋಗೋ ಟ್ರೈನಲ್ಲಿ ಹತ್ತಾಳೆ. ಅವಳಿಗೆ ಗೊತ್ತಿರ್ಲಿಲ್ಲ ಮದ್ವೆ ಮಂಟಪದಿಂದ ತಪ್ಪಿಸ್ಕೊಂಡು ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ. ಅವಳ ದುರ್ಭಾಗ್ಯವನ್ನ ನೆನೆಸ್ಕೊಂಡು ಅವಳಿಗೆ ಕಣ್ ತುಂಬಿಕೊಳ್ತು. ಇದ್ದಕ್ಕಿದ್ದ ಹಾಗೆ ಅಕ್ಕಪಕ್ಕದಿಂದ ಅವಳ ಕಿವಿಗೆ ಯಾವುದೋ ಶಬ್ದ ಕೇಳಿಸ್ತು. ಎಕ್ಸ್ಕ್ಯೂಸ್ ಮೀ, ನಾನಿಲ್ಲಿ ಕೂತ್ಕೊಳ್ಬಹುದಾ? ಅರೆ ನೀಲಿಮಾ, ನೀನಾ? ಸುಜಾತ ನೀನಾ? ಎಲ್ಲಿ ಹೋಗ್ತಾ ಇದ್ಯಾ? ಮತ್ತೆ ಮದುಮಗಳ ತರ ರೆಡಿ ಆಗಿದ್ಯಾ? ಬೇರೆಯವರೆಲ್ಲ ಎಲ್ಲಿ? ನಿಲ್ಸು ನೀಲಿಮಾ, ಇಷ್ಟೊಂದು ಪ್ರಶ್ನೆಗಳಿಗೆ ಒಂದೇ ಸಲ ಉತ್ತರ ಹೇಗ್ ಕೊಡ್ಲಿ? ಮೊದ್ಲು ಕೂತ್ಕೋ. ಈ ಮಗು ನಿಂದ? ಎಷ್ಟು ಮುದ್ದಾಗಿದೆ, ಆದ್ರೆ ಇಷ್ಟು ವೀಕ್ ಆಗಿದ್ಯಲ್ಲ, ಯಾಕೆ? ಹಾ, ನನ್ ಮಗುನೇ, ಗೊಂಬೆ ಅಂತ. ಅವಳ ಟ್ರೀಟ್ಮೆಂಟ್ಗೆ ಮುಂಬೈಗೆ ಹೋಗ್ತಾ ಇದ್ದೀನಿ. ಇವಳ ಹಾರ್ಟ್ ಅಲ್ಲಿ ಹೋಲ್ ಇದೆ, ಇವಳಿಗೆ ಆಪರೇಷನ್ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಓ, ಐ ಆಮ್ ಸಾರಿ. ನಿನ್ ಗಂಡ ಎಲ್ಲಿ ಕಾಣಿಸ್ತಿಲ್ಲ? ಎಲ್ಲಿ ಹೋದ ಅವನು? ಸುಜಾತ, ನನ್ ಗಂಡ ನಿಲೇಶ್ ಈ ಪ್ರಪಂಚದಲ್ಲಿ ಇಲ್ಲ. ನಾವು ಅವ್ರ ಅಪ್ಪ ಅಮ್ಮನ ವಿರುದ್ಧವಾಗಿ ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡ್ವಿ. ಅವರು ಆಶೀರ್ವಾದ ಮಾಡೋಕ್ಕೂ ಬರ್ಲಿಲ್ಲ, ಮತ್ತೆ ನಾವು ಅವ್ರ ಹತ್ರ ಹೋಗೋಕ್ಕಾಗ್ಲಿಲ್ಲ. ಓ, ಇದು ತುಂಬಾ ಬೇಜಾರಾಗ್ತಿದೆ ಕೇಳಿ. ನೀಲಿಮಾ, ನಾನು ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಹಾ ಹಾ, ಸರಿ ಆಯ್ತು. ಈಗ ನೀನ್ ಹೇಳು, ಎಲ್ಲಿ ಹೋಗ್ತಿದ್ಯಾ ಅಂತ. ಸುಜಾತ ನೀಲಿಮಾಗೆ ಎಲ್ಲ ವಿಷಯನೂ ಹೇಳಿದ್ಲು. ಸರಿ, ಈಗ ನೀನು ಅಳ್ಬೇಡ, ನೀನ್ ನನ್ನ ಜೊತೆನೆ ಬಾ. ನನ್ನ ಅತ್ತೆ ಮಾವ ತುಂಬಾ ಒಳ್ಳೆಯವರು. ಅವ್ರದ್ದು ತುಂಬಾ ಫ್ಯಾಕ್ಟ್ರೀಸ್ ಇದೆ. ಎಲ್ಲಾದ್ರೂ ಒಂದ್ ಕಡೆ ನಿನ್ಗೆ ಕೆಲಸ ಸಿಗುತ್ತೆ. ಓ, ಥ್ಯಾಂಕ್ಸ್ ನೀಲಿಮಾ. ನಾನು ಇಷ್ಟಪಟ್ಟು MBA ಮಾಡಿದ್ದೀನಿ. ನಾನು ಇಷ್ಟಪಟ್ಟವ್ರನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅಪ್ಪ ಅಮ್ಮ ನಾನು ಹೇಳೋ ಒಂದು ಮಾತುಗೂ ಒಪ್ಲೇ ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾನು ಮನೆ ಬಿಟ್ಟು ಹೋಗ್ಬೇಕಾಗ್ ಬಂತು. ಆದ್ರೆ ಅಪ್ಪ ಅಮ್ಮ ಹೇಳ್ತಿದ್ದು ಸರಿಯಾಗೇ ಇತ್ತು. ಸುಜಾತ ಅಳೋದಕ್ಕೆ ಶುರು ಮಾಡಿದ್ಲು. ಟ್ರೈನ್ ತುಂಬಾ ವೇಗವಾಗಿ ಸುಜಾತ, ಅಳೋದ್ ನಿಲ್ಸು. ನಾನು ಮೊದಲನೇ ಸಲ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಅತ್ತೆ ಮಾವ ನೀಲೇಶ್ ಸತ್ ವಿಷಯನ ಕೇಳಿದಾಗ ಅವ್ರ ಎಲ್ಲ ಕೋಪನೂ ನೀರಾಗಿ ಕರ್ಗೋಯ್ತು. ಅವ್ರು ಇನ್ನೂ ನನ್ನ ಮಗುನ ನೋಡೇ ಇಲ್ಲ. ಅವರೇ ನನ್ಗೆ ಬಾ ಅಂತ ಈ ಪತ್ರದಲ್ಲಿ ಬರೆದು ಕಳ್ಸಿದ್ದಾರೆ. ನೀಲಿಮಾ ಪತ್ರನ ಇವಳ ಕೈಗೆ ಕೊಟ್ಲು. ಪತ್ರ ಓದಿ ಸುಜಾತ ನೀಲಿಮಾಗೆ ವಾಪಸ್ ಕೊಟ್ಲು. ತುಂಬಾ ಹೊತ್ತು ಮಾತಾಡ್ತಾ ಇಬ್ರು ಅವರ ಸೀಟ್ ಮೇಲೆ ನಿದ್ದೆ ಹೋದ್ರು. ಸುಜಾತ ಕಣ್ಣಲ್ಲಿ ನೀರ್ ಬರೋದು ನಿಂತಿತ್ತು. ಗಾಡಿ ಮುಂಬೈ ತಲುಪೋ ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಏನೋ ಪ್ರಾಬ್ಲಮ್ ಆಗಿ ಟ್ರೈನ್ ದಾರಿ ತಪ್ಪಿ ಹಳಿ ಬಿಟ್ಟು ಆಕ್ಸಿಡೆಂಟ್ ಆಯ್ತು. ಎಲ್ಲ ಕಡೆನೂ ಜನ ಕಿರ್ಚಾಡೋದು, ಕೂಗಾಡೋದೇ ಕೇಳಿಸ್ತಾ ಇತ್ತು. ತುಂಬಾ ಜನಕ್ಕೆ ಗಾಯ ಆಗಿತ್ತು. ಸುಜಾತ ಮಗುನ ಕೈಗೆತ್ಕೊಂಡ್ಲು. ಆದ್ರೆ ನೀಲಿಮಾಗೆ ತುಂಬಾನೇ ಪೆಟ್ಟಾಗಿತ್ತು. ಅವಳ ತಲೆಯಿಂದ ತುಂಬಾ ರಕ್ತ ಹೋಗ್ತಿತ್ತು. ತಕ್ಷಣ ಅವಳನ್ನ ಕಾಪಾಡೋದಕ್ಕೆ ಹಾಸ್ಪಿಟಲ್ ಇಂದ ಬಂದ್ರು. ಹಾಗೆ ಅವರು ಎಲ್ಲರನ್ನೂ ಕಾಪಾಡಿದ್ರು. ನನ್ ನೀಲಿಮಾನ ಕಾಪಾಡಿ. ಸುಜಾತ ಅವಳ ಸಾಮಾನ್ ಜೊತೆ ನೀಲಿಮಾ ಸಾಮಾನ್ ಕೂಡ ಎತ್ಕೊಂಡು ಮಗುನ ಎತ್ಕೊಂಡು ಕೆಳಗಿಳಿದ್ಲು. ಸುಜಾತ, ನನ್ಗೊಂದ್ ಸಹಾಯ ಮಾಡು. ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದೀನಿ. ನನ್ನ ಹತ್ರ ಜಾಸ್ತಿ ಸಮಯ ಇಲ್ಲ. ಪ್ಲೀಸ್ ನನ್ ಮಗುನ ಅವ್ರ ಅಜ್ಜಿ ತಾತನ ಹತ್ರ ತಲುಪಿಸ್ಬಿಡ್ತೀಯಾ? ಮತ್ತೆ ನೀನವ್ರ ಅಮ್ಮ ಆಗಿನೇ ಹೋಗು. ಅವ್ರು ಹೇಗಿದ್ರು ನನ್ನ ನೋಡಿಲ್ಲ. ಇಷ್ಟ ಹೇಳಿ ನೀಲಿಮಾ ಕಣ್ಮುಚ್ಚಿದ್ಲು. ಸುಜಾತಾಗೆ ಹತ್ತು ಗಂಟ್ಲು ಒಣಗೋಗಿತ್ತು. ಈಗ ನಾನು ಏನ್ ಮಾಡ್ಲಿ? ನೀಲಿಮಾನ ಇಲ್ಲೇ ಬಿಟ್ಟು ಹೇಗ್ ಹೋಗ್ಲಿ? ಅಲ್ಲಿ ಕೆಲವು ಜನ ಬಂದು
ನೀಲಿಮಾಳ ಮೃತದೇಹವನ್ನ ತಗೊಂಡು ಹೋದ್ರು. ನಿಮ್ಗೆ ಇವ್ರ ಪರಿಚಿತರ? ನನಗ್ ಗೊತ್ತಿಲ್ಲ ಇವಳು. ಅವಳು ಮಗುನ ಗಟ್ಟಿಯಾಗಿ ಅಪ್ಕೊಂಡ್ಲು. ಅಲ್ಲಿಂದ ಹೊರಗೆ ಬಂದು ಟ್ಯಾಕ್ಸಿ ಹತ್ಕೊಂಡು ನೀಲಿಮಾ ಹೇಳಿದ ಮನೆ ಅಡ್ರೆಸ್ಗೆ ಹೋದ್ಲು. ಮನೆ ಅಷ್ಟೇ ಅಲ್ಲ, ಅದು ಒಂದು ಅರಮನೆ ಆಗಿತ್ತು. ನೀಲೇಶ್ ಅವರಪ್ಪ ರಾಯ್ ಸಾಬ್ ಸುಜಾತಾನ ನೋಡಿ ಹೇಳ್ತಾರೆ, ನೀಲಿಮಾ ಬಾಮ್ಮ, ನಮ್ಮನ್ನ ಕ್ಷಮಿಸ್ಬಿಡು. ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಅದು ಇಷ್ಟು ದಿನಗಳಿಂದ ನಿನ್ನ ಮಗುವಿಂದ ದೂರ ಮಾಡಿದ್ವಿ. ಆ ಮೇಲಿರೋ ಭಗವಂತ ಅದಕ್ಕಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ನೀಲೇಶ್ ಅವರಮ್ಮ ಮಾಲ್ತಿ ದೇವಿ ಅವಳನ್ನ ತಪ್ಕೊಂಡು ಅಳ್ತಾರೆ. ಮತ್ತೆ ಹೇಳಿದ್ರು, ನೀಲಿಮಾ ಮಗುನ ನನ್ ಕೈಯಲ್ಲಿ ಕೊಡು. ರದಿಯಾ, ನೀಲಿಮಾ ಅದ್ಕೆ ಸಾಮಾನನ್ನ ನೀಲೇಶ್ ರೂಮಲ್ಲಿ ಇಟ್ಬಿಡು. ಅದ್ಕೆಗೆ ಅವಳ ರೂಮ್ನ ತೋರ್ಸು, ಆಯ್ತಾ? ಸುಜಾತ ಈ ಹೊಸ ಜಾಗದಲ್ಲಿ ತುಂಬಾ ಕಷ್ಟ ಪಡ್ತಿದ್ಲು. ಆದ್ರೆ ಸಮಯಕ್ಕೆ ಸಿಕ್ಕ ಬೊಂಬೆ ಹಾಗೆ ಎಲ್ಲವನ್ನೂ ಸಹಿಸ್ಕೊಳ್ತಿದ್ಲು. ರೂಮ್ಗೆ ಹೋದ ತಕ್ಷಣ ನೀಲೇಶ್ ಫೋಟೋ ಮುಂದೆ ನಿಂತು ಜೋರಾಗಿ ಅಳೋಕ್ ಶುರು ಮಾಡ್ತಾಳೆ. ನನ್ನನ್ನ ಕ್ಷಮಿಸಿ, ನೀವ್ ಯಾರು ಅಂತ ನನಗ್ ಗೊತ್ತೇ ಇಲ್ಲ. ನಿಮ್ ಮಗುಗೋಸ್ಕರ ಮತ್ತೆ ನನ್ನ ವಾಸಕ್ಕೋಸ್ಕರ ನಾನು ನಿಮ್ಮ ಹೆಂಡತಿ ವಿಧವೆಯ ರೂಪ ತಗೊಂಡಿದ್ದೀನಿ. ನೀಲಿಮಾ ಇಚ್ಛೆ ಕೂಡ ಇದೇ ಆಗಿತ್ತು. ಸುಜಾತ ಅಲ್ಲಿಗೆ ಹೋಗೋಕು ಮುಂಚೆನೆ ನೀಲಿಮಾ ಸೂಟ್ ಕೇಸಿಂದ ಅವಳದೇ ಒಂದು ಬಿಳಿ ಸೀರೆಯನ್ನ ಎತ್ಕೊಂಡು ಉಟ್ಕೊಳ್ತಾಳೆ. ನಾನು ಕುಮಾರಿ ವಿಧವೆ ಆಗಿ ಈ ಮನೇಲಿ ಎಷ್ಟ್ ದಿನ ಅಂತ ಇರ್ಲಿ? ಇಲ್ಲಿರೋರಿಗೆ ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ನಾನು ಇವ್ರಿಗೆ ಹೇಗ್ ಮುಖ ತೋರಿಸ್ಲಿ? ಹೀಗೆ ಯೋಚನೆ ಮಾಡ್ತಾ ಅವಳಿಗೆ ತುಂಬಾ ಹೆದರಿಕೆ ಆಗುತ್ತೆ. ಆಗ ಬಾಗ್ಲು ಬಡಿಯೋ ಶಬ್ದ ಕೇಳಿಸುತ್ತೆ. ಅವಳ ಕಣ್ಮುಂದೆ ಮಾಲ್ತಿ ದೇವಿ ನಿಂತಿರೋದನ್ನ ನೋಡಿ ರೂಮ್ ಒಳಗ್ ಬರೋದಕ್ಕೆ ಹೇಳ್ತಾಳೆ. ನಾವು ನ್ಯೂಸ್ ಚಾನೆಲ್ ನಲ್ಲಿ ಈ ವಿಷಯ ನೋಡಿದಾಗ, ಮುಂಬೈಗೆ ಬರೋ ಟ್ರೈನು ಹಳಿ ತಪ್ಪಿ ಆಕ್ಸಿಡೆಂಟ್ ಆಗಿದೆ ಅಂದಾಗ ಇದ್ದ ಎಲ್ಲ ವಿಶ್ವಾಸನೂ ಮುರಿದು ಹೋಯ್ತು. ಆದ್ರೆ ಈಗ ನಿನ್ನ ನೋಡಿ ಹೊಸ ವಿಶ್ವಾಸ ಹುಟ್ಕೊಳ್ತಿದೆ. ನಡಿ, ಹಾಗಾದ್ರೆ ಊಟ ಮಾಡಿ ರೆಸ್ಟ್ ಮಾಡುವಂತೆ. ಬೆಳಿಗ್ಗೆ ಡಾಕ್ಟರ್ ಹತ್ರ ಕೂಡ ಹೋಗ್ಬೇಕಲ್ಲ ಮಗುಗೆ ತೋರ್ಸೋಕೆ. ಮಗು ಅಂತೂ ಅವ್ರ ತಾತನ್ ಜೊತೆ ತುಂಬಾ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ಸರಿ ಅತ್ತೆ. ಸುಜಾತ ಊಟ ಮಾಡಿ ಮಲ್ಕೊಂಡ್ಲು. ಆದ್ರೂ ಎಷ್ಟೊತ್ತಾದ್ರೂ ನಿದ್ದೆನೆ ಬರ್ಲಿಲ್ಲ. ಮಾರನೇ ದಿನ ಎಲ್ಲರೂ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಮಗುನ ಚೆಕಪ್ ಮಾಡಿ ಆಪರೇಷನ್ ಮಾಡೋಕೆ ಡೇಟ್ ಕೊಟ್ರು. ಈ ಮಗು ಹುಷಾರಾಗಿದ ತಕ್ಷಣ ಇವರೆಲ್ಲರಿಗೂ ನಿಜ ಹೇಳ್ಬಿಡ್ತೀನಿ ನಾನು. ಕೆಲವು ದಿನ ಕಳೀತಿದ್ದ ಹಾಗೆ ಈ ಮನೆ ಅವಳ್ದು ಅಂತ ಅನ್ಸೋಕೆ ಶುರುವಾಯ್ತು. ರಾಯ್ ಸಾಬ್ ಕೂಡ ಅವಳ ಮಾತು ತುಂಬಾ ಕೇಳ್ತಿದ್ರು. ಅವಳು ಅತ್ತೆ ಮಾವನ ಮನ್ಸನ್ನ ಗೆದ್ದಿದ್ಲು. ಕೆಲವು ತಿಂಗಳ ನಂತರ ಮಗುವಿಗೆ ಆಪರೇಷನ್ ಕೂಡ ನಡೀತು. ಈಗ ಅವಳು ಆರೋಗ್ಯವಾಗಿದ್ದಾಳೆ. ಅವಳು ಈ ಮನೆಗ್ ಬಂದು 1 ವರ್ಷ ಆಯ್ತು. ಮಾವನ್ ಜೊತೆ ಅವಳು ಫ್ಯಾಕ್ಟ್ರಿ ಕೂಡ ಹೋಗೋಕ್ ಶುರು ಮಾಡಿದ್ಲು. ಈಗ ಸರಿಯಾದ ಸಮಯ ಬಂದಿದೆ. ನಾನಿರೋ ನಿಜಾನ ಹೇಳ್ಬಿಡ್ತೀನಿ. ಇನ್ನು ಎಷ್ಟು ದಿನ ಅಂತ ಸುಳ್ಳು ಹೇಳ್ಕೊಂಡಿರ್ಲಿ ನಾನು? ಇದನ್ನ ಯೋಚಿಸ್ತಾ ಅವಳು ಅತ್ತೆ ಮಾವನ್ ರೂಮ್ ಕಡೆ ಹೋಗ್ತಾಳೆ. ಆಗ ಅವಳಿಗೆ ಅತ್ತೆಯ ಮಾತು ಕಿವಿ ಮೇಲೆ ಬೀಳುತ್ತೆ. ನಾನಿಷ್ಟು ದೊಡ್ಡ ಮಾತನ್ನ ಹೇಗ್ ಹೇಳಿ? ಅವಳೇನಾದ್ರೂ ಒಪ್ಕೊಳ್ದೆ ಇದ್ರೆ? ಒಂದು ಸರಿ ಹೇಳ್ ನೋಡು. ಅವಳು ಒಪ್ಪಿಗೆ ಇಲ್ದೆ ನಾವು ಏನು ಮಾಡಕ್ಕಾಗಲ್ಲ. ದೇವ್ನೆ ಖುದ್ದಾಗಿ ಅವಳ ಜೊತೆ ಮದ್ವೆ ಆಗೋ ಪ್ರಸ್ತಾಪ ಮಾಡಿದಾನೆ. ಅದು ಅಲ್ದೆ ಅವನು ನೀಲೇಶಿನ ಗೆಳೆಯ. ಸುಜಾತ ಈ ಮಾತನ್ನ ಕೇಳಿಸ್ಕೊಂಡು ಅವಳ ಕಣ್ಣಲ್ಲಿ ನೀರ್ ಬಂತು. ಅವಳು ತಕ್ಷಣ ರೂಮ್ ಒಳಗೆ ಹೋಗ್ತಾಳೆ. ಅತ್ತೆ, ಮಾವ, ನಾನ್ ನಿಮ್ಮ ಹತ್ರ ಏನೋ ಹೇಳ್ಬೇಕು. ಹೇಳು ಮಗಳೇ. ಮಗುನು ಈಗ ಪೂರ್ತಿ ಹುಷಾರಾಗಿದ್ದಾಳೆ. ನಾನಿನ್ನೂ ನಿಮ್ಗೆ ಮೋಸ ಮಾಡೋಕ್ ಆಗಲ್ಲ. ಆದ್ರೆ ಏನು ಹೇಳು? ಸುಜಾತ ಮೊದಲಿಂದ ಕೊನೆವರೆಗೂ ಎಲ್ಲ ವಿಷಯನೂ ಹೇಳ್ತಾಳೆ. ಎಲ್ಲ ವಿಷಯ ಕೇಳಿದ ನಂತರ, ಇದಂತೂ ನಿಂದು ದೊಡ್ಡ ತ್ಯಾಗ ಅಮ್ಮ. ನೀನು ನಮ್ಗೆ ಎಂತ ಸಮಯದಲ್ಲಿ ಸಹಾಯ ಮಾಡಿದ್ಯಾ ಅಂದ್ರೆ ನಮ್ಗಂತೂ ಯಾರು ಸಹಾಯಕ್ ಬರ್ತಿರ್ಲಿಲ್ಲ. ಒಂದ್ ಕಡೆ ನೀಲೇಶಿನ ಸಾವು, ಮತ್ತೆ ಇನ್ನೊಂದು ಕಡೆ ನೀಲಿಮಾಳ ಸಾವಿನ ವಿಚಾರ ಕೇಳಿ ನಾವಂತೂ ಹೊಡೆದೋಗ್ಬಿಟ್ಟಿದ್ವಿ. ಆದ್ರೆ ನೀನ್ ಬಂದಿದ್ದಕ್ಕೆ ನಮ್ಗೆ ಜೀವದಾನ ಸಿಕ್ದಂಗಾಯ್ತು. ಇದು ನಿಜ ಪುಟ್ಟ. ಇಷ್ಟು ದಿನದವರೆಗೂ ನೀನ್ ನಮ್ಮ ಮನೇಲಿದ್ದೀಯಾ, ಅದು ಕುಮಾರಿ ವಿಧವೆ ಆಗಿ. ಈಗ ನಾವ್ ನಿನ್ಗೆ ಮದ್ವೆ ಮಾಡಿ ಕನ್ಯಾದಾನ ಮಾಡ್ಕೊಡ್ತೀವಿ. ಸುಜಾತ ಅವರಿಬ್ಬರ ಕಾಲಿಗೂ ಬಿದ್ದು ಆಶೀರ್ವಾದ ತಗೊಳ್ತಾಳೆ. ಅವಳ ಮದ್ವೆ ದೇವ್ ಜೊತೆ ಆಗುತ್ತೆ. ಅವಳ ಜೀವನ ತುಂಬಾ ಖುಷಿಯಾಗಿರುತ್ತೆ. ಮತ್ತೆ ಈಗ ಅವಳು ಮುತ್ತೈದೆ.